ಗಂಡು ಮಕ್ಕಳು ಮದುವೆ ಆಗಬೇಕು ಅಂದರೆ ಏನೆಲ್ಲ ಇರಬೇಕು, ಹಾಗೆಯೇ ಹೆಣ್ಮಕ್ಳ ಡಿಮ್ಯಾಂಡ್ ಏನು ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇರೋದು ಒಂದು ಜೀವನ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರು ಒಂದು ಮನೆಯಿಂದ ಒಂದು ಜೀವ ಎರಡು ಜೀವ ಆಗುವಂಥದ್ದು, ಈ ಮನಸ್ಸು ಕಲಿಸಿ ಮದುವೆ ಆಗುವಂಥದ್ದು. ಆ ಮದುವೆಗಳಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಹಾಗೆ ಏನೆಲ್ಲ ಇರಬೇಕು, ಹೆಣ್ಮಕ್ಳು ಏನೆಲ್ಲ ಅಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಳೇ ಕಾಲದಲ್ಲಿ ಏನು ಮಾಡ್ತಿದ್ರು, 30 ವರ್ಷ 31 ವರ್ಷಕ್ಕೆ ಗಂಡು ಮಕ್ಕಳಿಗೆ ಮದುವೆ ಮಾಡ್ತಿದ್ರು, ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ತಿದ್ರು. ಹೆಣ್ಮಕ್ಳಿಗೆ ಏನಕ್ಕೆ ಬೇಗ ಮದುವೆ ಮಾಡ್ತಿದ್ರು ಅಂದರೆ, ಹೆಣ್ಮಕ್ಳು ಮೊದಲಲ್ಲಿ ಇದ್ದಷ್ಟು ಕೆಂಡ ಇದ್ದಂಗೆ ಹೆಣ್ಮಕ್ಳನ್ನ ತುಂಬ ದಿನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿಬಿಟ್ಟು ಬೇಗ ಮದುವೆ ಮಾಡಿ ಕಳಿಸ್ತಿದ್ರು. ಅದೇ ಗಂಡು ಮಕ್ಕಳಿಗೆ ಲೇಟಾಗಿ ಯಾಕಪ್ಪ ಮದುವೆ ಮಾಡ್ತಿದ್ರು ಅಂದರೆ, ಗಂಡು ಮಕ್ಕಳಿಗೆ ಜವಾಬ್ದಾರಿ ಬರಬೇಕು, ಹೆಂಡತಿ ಮಕ್ಕಳನ್ನ ಸಾಕು ಅಂತವ್ರಾಗಬೇಕು, ಜೊತೇಲಿ ತಂಗಿನೋ ಅಕ್ಕನೋ ಇದ್ದರೆ ಅವ್ರಿಗೆ ಮದುವೆ ಮಾಡಿ ಆಮೇಲೆ ಇವ್ರು ಮದುವೆ ಮಾಡ್ಕೋಬೇಕು, ತಂದೆ ತಾಯಿನ ನೋಡ್ಕೊಳೋಷ್ಟು ಶಕ್ತಿ ಅವ್ರಿಗೆ ಬರಬೇಕು ಅಂತ ಹೇಳಿ ಪ್ರತಿಯೊಂದು ಯೋಚನೆ ಮಾಡಿ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಏನಪ್ಪ ಮಾಡ್ತಿದ್ದಾರೆ, 25 ವರ್ಷ ತುಂಬಂಗಿಲ್ಲ, 23ರಿಂದ 25 ವರ್ಷದೊಳಗಡೆ ಗಂಡು ಹುಡುಗನಿಗೆ ಮದುವೆ ಮಾಡಾಕ್ತಾರೆ. ಅವನು ಜಸ್ಟ್ ಡಿಗ್ರಿ ಮುಗಿಸಿರ್ತಾನೆ, ಡಿಗ್ರಿ ಮುಗಿಸಿ 1 ವರ್ಷ 2 ವರ್ಷ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಅವನು ಏನೂ ಸೆಟಲ್ ಆಗಿರೋದಿಲ್ಲ, ಮದುವೆ ಮಾಡಿಬಿಡ್ತಾರೆ. ಹೆಣ್ಮಕ್ಳು ಸೇಮ್ ಕಾಲೇಜ್ ಹೋಗಿರ್ತಾರೆ, ಏನೂ ಗೊತ್ತಿರೋದಿಲ್ಲ ಅವ್ರಿಗೆ, ಕಾಲೇಜ್ ಮುಗಿಸಿರ್ತಾರೆ, ಅವ್ರಿಗೂ ಕೂಡ ಮದುವೆ ಮಾಡ್ತಾರೆ. ಸೊ ಅಪ್ಪ ಅಮ್ಮ ಮಾಡಿರೋ ದುಡ್ಡಿದೆಯಾ, ಸರಿ ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ತಿಂತಾರೆ ಬಿಡು ಅಂತ ಹೇಳ್ತಾರೆ. ಎಷ್ಟು ದಿನ ಇರೋವರೆಗೂ ಖಾಲಿ ಆಗುತ್ತೆ, ಆಮೇಲೆ ಅವ್ರ ಲೈಫ್ ಏನು ಯೋಚನೆ ಮಾಡೋದಿಲ್ಲ. ಈಗ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ, ಗಂಡು ಹುಡುಗ ವೆಲ್ ಸೆಟಲ್ಡ್ ಆಗಿರಬೇಕು, ಒಳ್ಳೆ ಮನೆ ಇರಬೇಕು, ಆಸ್ತಿ ಇರಬೇಕು, ಗೌರ್ಮೆಂಟ್ ಕೆಲಸ ಇರಬೇಕು ಅಂತ ಎಲ್ಲ ಕೇಳ್ತಾರೆ. ಸೊ ಅದನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಸರಿ ವೆಲ್ ಸೆಟಲ್ಡ್ ಆಗಿದ್ದೀವಿ, ನಮ್ಗೆ ಆಸ್ತಿ ಅಂತಸ್ತಿದೆ ಅಂತ ಹೇಳಿ ಮದುವೆ ಆಗ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಅಪ್ಪ ಅಮ್ಮನ ಕೈಯಲ್ಲಿ ಜವಾಬ್ದಾರಿ ಇರುತ್ತೆ, ಅಪ್ಪ ಅಮ್ಮ ನೋಡ್ಕೋತಾ ಇರ್ತಾರೆ, ಅದನ್ನು ಇವನ ಕೈಯಲ್ಲಿ ದುಡ್ಡಿರೋದಿಲ್ಲ, ಇವನು ಪ್ರತಿ ಸತಿ ಹೋಗಿ ಅಪ್ಪ ಅಮ್ಮನ್ನ ಕೇಳಬೇಕು ಅಂದರೆ ಇವನಿಗೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಅವರಂತಾರೆ, ನಿನ್ನ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೂ ನಾನೇ ಕಾಸು ಕೊಡಬೇಕಾ, ನಿನ್ನ ಹೆಂಡತಿ ಮಕ್ಕಳನ್ನ ಸಾಕ್ಕೊಳ್ಳೋಕ್ಕೆ ನಿನ್ನ ಕೈಯಲ್ಲಿ ದುಡಿಯೋಕ್ಕಾಗೋದಿಲ್ವ ಅಂತ ಆಲ್ರೆಡಿ ಮಕ್ಕಳಾಗ್ಬಿಟ್ಟಿರುತ್ತೆ. ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸ್ಬೇಕು ಅಂದರೆ ಅಪ್ಪ ಅಮ್ಮನ ಹತ್ರ ಹೋಗಬೇಕು, ಒಂದು ಹೆಂಡತಿನ ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ ಅಪ್ಪ ಅಮ್ಮನ ಹತ್ರ ಹೋಗಬೇಕು. ಆವಾಗ ಏನಾಗುತ್ತೆ, ಜಟಾಪಟಿ ಸ್ಟಾರ್ಟ್ ಆಗುತ್ತೆ. ಅವತ್ತೇನೋ ನಿಮ್ಮ ಹತ್ರ ದುಡ್ಡಿತ್ತು ಅಂತ ನಾನು ಮದುವೆ ಆದೆ, ಹಾಗೆ ಹೀಗೆ ಅಂತ ಹೇಳಿ ಜಟಾಪಟಿ ಸ್ಟಾರ್ಟ್ ಆಗುತ್ತೆ ಇಬ್ರಿಗೂ. ಮತ್ತು ಇಬ್ಬರು ಬಿಟ್ಟು ಹೋಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಗಂಡು ಮಕ್ಕಳಿಗೆ ಅದಕ್ಕೇ ಜವಾಬ್ದಾರಿ ಬಂದ ಮೇಲೆ ಅಪ್ಪ ಅಮ್ಮನ ಹತ್ರ ಎಷ್ಟೇ ದುಡ್ಡು ಇರಲಿ ಇಲ್ಲದೇ ಇರಲಿ, ಒಂದು 29ರಿಂದ 28ರಿಂದ 30 ವರ್ಷದ ಒಳಗಡೆ ಮದುವೆ ಮಾಡುವಂಥ ಆಗಬೇಕು. ಆಗ ಅವ್ರಿಗೆ ಸ್ವಲ್ಪ ಆಚಿನ ಪ್ರಪಂಚ ಗೊತ್ತಿರುತ್ತೆ, ಆಚೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ದುಡಿಯೋ ಜವಾಬ್ದಾರಿ ಕೂಡ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ಅವರು ಅದನ್ನು ತಲೆಯಲ್ಲಿಟ್ಕೊಂಡು ಎಲ್ಲಿ ಏನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹೆಣ್ಮಕ್ಳು ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಏನಿದೆ ಅದರಲ್ಲಿ, ಈಗ ನನಗೆ ವೆಲ್ ಸೆಟಲ್ಡೇ ಹುಡುಗ ಬೇಕು ಅಂದರೆ ಸಿಗೋದಿಲ್ಲ, ಆಸ್ತಿ ಸ್ವಲ್ಪ ಇದೆ, ಅವನ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಒಂದಿಷ್ಟು ಅವ್ನ ಲೈಫಲ್ಲಿ ಸೆಟ್ಲ್ ಆಗಿದ್ದಾನೆ ಅಂದರೆ ಧಾರಾಳವಾಗಿ ಮದುವೆ ಆಗ್ಬೋದು. ಸೊ ಹೆಣ್ಮಕ್ಳು ಏನು ಮಾಡ್ತಾರಂದರೆ, ಇಲ್ಲ ನನಗೆ ಜಾಸ್ತಿ ಅವ್ರ ಹತ್ರ ದುಡ್ಡಿರಬೇಕು, ಜಾಸ್ತಿ ಜಮೀನು ಇರಬೇಕು, ಓದಿರಬೇಕು, ಗೌರ್ಮೆಂಟ್ ಕೆಲಸದಲ್ಲಿರಬೇಕು, ತಿಂಗಳಿಗೆ ಸಂಬಳ ಬರಬೇಕು ಅಂತೆಲ್ಲನೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರ್ತಾರೆ. ಅದರಿಂದ ಕೂಡ ಹುಡುಗರು ಏನು ಮಾಡ್ತಾರೆ, ಯಾವಾಗ ಮದುವೆ ಹುಡುಗಿರು ಸಿಗ್ತಾರೋ ಆಗ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದೆ ಹೋಗ್ತಾರೆ. ಆಗ ಏನು ವಿಚಾರಿಸೋದಿಲ್ಲ, ಯಾವುದೋ ಒಂದು ಹೆಣ್ಣು ಸಿಕ್ಕಿದೆ ಅಲ್ಲ ಮತ್ತೆ ಹುಡುಕಿದ್ರೆ ನಮಗೆ ಹೆಣ್ಣು ಸಿಗೋದಿಲ್ಲ ಅಂತ ಹೇಳಿ ಸಿಕ್ಕಿದ ತಕ್ಷಣ ಮದುವೆ ಆಗ್ತಾರೆ. ಅವ್ರು ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ, ಅವ್ರಿಗೆ ಯಾವುದೇ ರೀತಿ ಗೊತ್ತಿರೋದಿಲ್ಲ ಇವರೇನು ಅವರೇನು ಅಂತ. ಕೆಲವೊಂದು ಸತಿ ಹುಡುಗ ಕಡೆಯವ್ರು ಮೋಸ ಹೋಗಿರ್ತಾರೆ, ಕೆಲವೊಂದು ಸತಿ ಹುಡುಗಿ ಕಡೆಯವ್ರು ಮೋಸ ಹೋಗಿರ್ತಾರೆ. ಇನ್ನೂ ಕೆಲವ್ರು ಹೇಳ್ಬೋದು, ಸುಮ್ಮನೆ ಇರಮ್ಮ ನೀನು,
ಹುಡುಗಿರೂ ಇವಾಗ ಏನು ಇದು ಮಾಡೋದಿಲ್ಲ, ಹುಡುಗಿಯವ್ರ ಅಪ್ಪ ಅಮ್ಮನೇ ಜಾಸ್ತಿ ಕೇಳ್ತಾರೆ ಅದಿದೆಯಾ ಇದಿದೆಯಾ ಅಂತ. ಹೌದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವಾಗ ಹುಡುಗನ ಕಡೆಯವರು ಅಷ್ಟೇ, ಹುಡುಗನ ಕಡೆಯವರು ಹುಡುಗಿ ಕಡೆಗೆ ಏನಿದೆ ಏನಿಲ್ಲ, ನಾಳೆ ದಿನ ನನ್ನ ಮಗನಿಗೆ ಏನಾದರೂ ಆದರೆ ಅಂದರೆ ಕಷ್ಟ ಬಂದರೆ ನನ್ನ ಮಗನ್ನ ನೋಡ್ಕೊತಾರ ಅವರು ಅಂತ ಹೇಳಿ ನೋಡ್ತಾರೆ. ಏನೂ ಇಲ್ಲ ಅಂದರೆ ಅವರು ಕೂಡ ಹಿಂದೇಟು ಹೊಡಿತಾರೆ. ಹುಡುಗಿ ಕಡೆಯವರು ಅಷ್ಟೇ, ಅಲ್ಲಿ ಆಸ್ತಿ ಏನಾದರೂ ಇದೆಯಾ, ಏನಾದರೂ ಅವ್ರ ಕಡೆಯಿಂದ ಸ್ವಲ್ಪ ದುಡ್ಡು ಬರೋದಿದೆಯಾ ಅಂದರೆ ಬಾಡಿಗೆ ಬರುತ್ತಾ, ಎಲ್ಲಾದರೂ ಸ್ವಲ್ಪ ಪ್ರಾಫಿಟ್ ಇದೆಯಾ ಅಂತ ಎಲ್ಲನೂ ನೋಡ್ತಾರೆ. ಅಂದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಯಾರೂ ಇಡಬಾರ್ದು. ಸೊ ಲೈಫ್ ನಡೆಸೋದಕ್ಕೆ ಇದೆಯಾ, ಹುಡುಗ ಒಳ್ಳೆಯವನ, ಹುಡುಗನಿಗೆ ಯಾವುದೇ ಹ್ಯಾಬಿಟ್ಸ್ ಇಲ್ವಾ, ಹುಡುಗ ಚೆನ್ನಾಗಿ ನೋಡ್ಕೋತಾನ ಅಂತ ಅನ್ನೋದ್ರ ಬಗ್ಗೆ ನನ್ನ ಮಗಳನ್ನ ಕೊಟ್ಟರು ಇವ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳಿ ಮದುವೆ ಮಾಡ್ಬೋದು. ಇನ್ನು ಏನಪ್ಪ ಅಂದರೆ ಗಂಡು ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಕಾಲೇಜ್ ಮುಗಿಸಿದ ತಕ್ಷಣ ನಿಜವಾಗ್ಲೂ ಅವ್ನಿಗೆ ಏನೂ ಗೊತ್ತಿರೋದಿಲ್ಲ. ಅವ್ನು ಜಸ್ಟ್ ಎಂಜಾಯ್ ಮಾಡಿಕೊಂಡು ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತಾನೆ. ಅವ್ನು ಕಾಲೇಜ್ ಮುಗಿದ ಮೇಲೆ 2 ರಿಂದ 3 ವರ್ಷ ಅವನು ಕೆಲಸ ಮಾಡಬೇಕು. ಕೆಲಸದಲ್ಲಿ ಅವನಿಗೆ ಅನುಭವ ಇರಬೇಕು. ಈ ಕೆಲಸ ಬಿಟ್ಟರು ಇನ್ನೊಂದು ಕೆಲಸ ಸಿಗುತ್ತೆ, ನಾನು ಮಾಡ್ತೀನಿ ಅನ್ನೋ ಇದು ಅವನಿಗಿರಬೇಕು ಅಂತ. ಆವಾಗ ನೀವು ಹುಡುಗನಿಗೆ ಮದುವೆ ಮಾಡಬೇಕು. ಹುಡುಗಿಗೆ ಒಂದು ಲೈಫು ಅಂದರೆ ಒಂದು ಓದಿಸಿದ್ದೀರಾ, ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಹುಡುಗಿನ ಮಾಡಿಸಿರ್ಬೇಕು ನೀವು. ಹುಡುಗಿನ ಡಿಗ್ರಿ ಮಾಡಿಸಿದಾಗ ನಿಮಗೆ ಏನಾಗುತ್ತಪ್ಪ ಅಂದರೆ, ಹುಡುಗಿ ನಾಳೆ ದಿನ ಗಂಡನ ಮನೆಯಲ್ಲಿ ಏನಾದರೂ ಒಂಚೂರು ಕಷ್ಟ ಸುಖ ಅಂತ ಬಂದಾಗ ಅವಳ ಆಚೆ ಹೋಗಿ ಅವಳ ಎಜುಕೇಷನ್ ಪ್ರಕಾರವಾಗಿ ಅವಳು ದುಡಿದು ಗಂಡನ ಮನೆಗೆ ಸ್ವಲ್ಪ ಸಹಾಯ ಮಾಡೋ ಸ್ಟೇಜಲ್ಲಿ ಹುಡುಗಿ ಇರ್ತಾಳೆ. ಸೊ ಇದು ಬಂದು ಇಬ್ಬರಿಗೂ, ಹುಡುಗಾಗೂ ಹುಡುಗಿಗೂ ಇಬ್ರಿಗೂ ಒಂದು ಪಾಠ ಥರ ಆಗುತ್ತೆ. ಯಾರೂ ದುಡುಕಿ ಬೇಗನೆ ಯಾರು ಮದುವೆ ಮಾಡ್ಕೋಬೇಡಿ. ಹೆಣ್ಮಕ್ಳಿಗೆ ಒಂದು 20 ರಿಂದ 25 ವರ್ಷದೊಳಗಡೆ ಮದುವೆ ಮಾಡ್ತಾರೆ. ಹುಡುಗರು 30 ವರ್ಷದವರೆಗೂ ನಿಮಗೆ ಟೈಮ್ ಇದೆ, ನಮಗೆ ಮಕ್ಕಳಾಗೋದಿಲ್ಲ, ಈಗಿನ ಕಾಲದಲ್ಲಿ ಬೇಗ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಆಗಿ ಆಮೇಲೆ ಅವ್ರ ಲೈಫಲ್ಲಿ ಅವರೇ ಏನಕ್ಕಾದ್ರೂ ಇಷ್ಟು ಬೇಗ ಮದುವೆ ಆದನೋ, ಏನಕ್ಕಾದ್ರೂ ಇಷ್ಟು ಬೇಗ ಮಕ್ಕಳಾದರು ಅಂತ ಹೇಳಿ ಕೊರಗೋದು ಕೂಡ ತುಂಬ ಇರುತ್ತೆ. ಸೊ ಯೋಚನೆ ಮಾಡಿ ತಂದೆ ತಾಯಿ ಮಕ್ಕಳಿಗೆ ಮದುವೆ ಮಾಡಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಗಂಡು ಮಕ್ಕಳು ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.